ಭತ್ತದ ಹಳ್ಳು ಕೂಡ ಅಕ್ಕಿ ಆಗ್ತದಂತ. ಕಾಲಾಗ ತುಳಿದು ಮಿಷನಕ್ಕಾಗಿ ಸಣ್ಣಾಗಿ ಆ ಗಡಿಯೊಳಗೆ ಬೆಂಕಿಯೊಳಗೆ ಅಣ್ಣಾಗಿ ಕುದಿತದಂತ. ಸಂಸ್ಕಾರ ಯಾವ್ದಂದ್ರೆ ಬೆಂಕಿ. ಆ ಸಗಣಿ ಸುಟ್ಟು ಬೂದಿ ಆಗ್ತದಂತ. ಕಟ್ಟಿ ರಾಡಿ ನೀರು ಬಡ್ದಾಗ ಭಸ್ಮ ಆಗ್ತದಂತ. ಹೊಳೆ ಸುಟ್ಟಾಗ ಬೆಂಕಿಯಾಗ ಭಸ್ಮ ಆಗ್ತಂತ. ಬೆಂಕಿನ ಕಾರಣ. ಆ ಗಡಿಗೆ ಸುಡಾಕು ಮಣ್ಣು ಸುಡಾಕು ಬೆಂಕಿನ ಕಾರಣ. ಈ ಬದುಕು ಸುಡಾಕು ಈ ಕಾವಿ ಅನ್ನೋದು ಬೆಂಕಿದು, ಸೂರ್ಯನ ಬಣ್ಣ. ನಾನು 10 ತಾಯಿ ಬಿಟ್ಟು ಯಾವ ಕಲ್ಯಾಣವನ್ನು ಮಾಡಿಕೊಳ್ಳದೆ ಹೆಣ್ಣನ್ನು ಕೈ ಹಿಡಿದೆ ಸನ್ಯಾಸಿ ದೀಕ್ಷಾ ಹಿಡಿದು ಈ ಬೆಂಕಿ ಕಾವಿ ಹಾಕೊಂಡು ನಿಮ್ಮೂರ ಸಂಸ್ಕಾರದಿಂದ ನಾನು ನನ್ನಂತೆ ಮಾಡ್ಕೋಬೇಕಂತೇಳಿ ನಿಮ್ಮ ಸಂಸ್ಕಾರವಂತ ಆಗ್ಬೇಕಂತೇಳಿ ಕಾವಿ ತಟ್ಟಿ ನಿಮ್ಮೂರಿಗೆ ಬಂದೀನಿ. ನಿಮ್ಮ ಸಂಸ್ಕಾರಗಳು ನೋಡ್ರಿ. ಈ ಕಾವಿ ಹಾಕೊಂಡು ಹೆಣ್ಣು ಮಣ್ಣು ಆಸೆ ಪಟ್ರ ಇದು ನನ್ನನ್ನು ಸುಡುತ್ತದೆ. ಇವೇನು ಸ್ವಾಮಿ ನಮ್ಮೂರಿಗೆ ಬಂದನ್ನು ಸೊಕ್ಕಿಲಿ ಮಾತಾಡಿದ್ರೆ ಅದು ನಿಮ್ಮನ್ನು ಸುಡುತ್ತದೆ, ನಿಮ್ಮ ಅಹಂಕಾರ ಸುಡ್ತದೆ. ಬೇಕಾದ್ರೆ ಅಂದ ನೋಡ್ರಿ, ನಾ ಅಂದದ್ದು ನಾ ಪಕ್ಕ ಸನ್ಯಾಸಿನ ಅಲ್ಲ. ಯಾವನ್ನ ಎದುರು ಮಾತಾಡಿ ನಾವು ಉತ್ತರ ಕೊಡ್ತಾನ. ನಾವು ಅವ್ಗೇನು ಅಂದದ್ದು ನಾ ಸನ್ಯಾಸಿನ ಅಲ್ಲ. ನಾ ಅಟ ತ್ಯಾಗನೇ ಅದೀನಿ. ನಾ ಎದಕ್ಕೆ ಈ ಬದುಕದ ಬಟ್ಟೆನ ಹಾಕೊಂಡಿದ್ದೀನಿ ಅಂತಂದ್ರೆ ನಮ್ಮ ನಾಡು ನಮ್ಮ ನುಡಿ ಸಂಸ್ಕಾರದ ನಡೆ ಆಗಲಿ. ತಡಿಬಿಡಿಯೊಳಗೆ ಹುಟ್ಟಿ ನಮ್ಮ ಬದುಕನ್ನು ಹಿಂಗ ಉಂಡ ತಿಂದು ಕಳಿಬಾರದು. ಈ ಊರಾಗ ಪ್ರವಚನ ಜ್ಞಾನದ ಜ್ಯೋತಿಯನ್ನು ಹಚ್ಚಿದ್ದಾರೆ ನೋಡ್ರಿ. ಅದು ಬೆಂಕಿ, ಇದು ಜ್ಯೋತಿ. ಹೌದಿಲ್ಲ? 1000 ಕಟ್ಟಿಗೆ ಉಲಿದರು ದೀವಿಗೆ ಅಂತ ಬೆಳಕುಂಟೆ ಅಂತ. ಎಷ್ಟು ಕಟ್ಟಿಗೆ ಉರಿತಾವ ಅದಕ್ಕೆ ಬೆಳಕತ್ತಾರನ್ರಿ, ಅದಕ್ಕೆ ಬೆಂಕಿನ ಅಂತಾರಿಲ್ರಿ. ಇದು ಜ್ಞಾನದ ಬೆಳಕು. ನಿಮ್ಮ ಊರಾಗ 5 ದಿನದೊಳಗೆ 1 ದಿನ ಕಳಿತೇವ, ಅದು 11 ಬಿಟ್ಟು 12 ಆಗತ್ತತಿ. ಹೌದಿಲ್ರಿ? ನಾಯಿ ಒದಿರೋದು ದೇವ್ ಅಡ್ಡಾಡ್ತಿರ್ತಾವ ಇನ್ನೊಂದು ತಾಸಿಗೆ ಅವು ತಾವು. ಆ ಟೈಮಿಗೆ ನಾ ಪ್ರವಚನ ಮಾಡಿ ನಾನು ಹನಿ ಬಾರಿ ನೋಡ್ರಿ. ಅದಕ್ಕೆ ನಿಮ್ಮ ಮಕ್ಕಳಿದ್ರೆ ಸನ್ಯಾಸಿದ್ ಬಿಡಬೇಡ್ರಿ, ಇದು ಊರು ಅಡ್ಡಾಡದಂಗಿದು. ಹೌದಿಲ್ರಿ? ಅದಕ್ಕೆ ನಾಳೆಗೋಸ್ಕರ ಸಂಸ್ಕಾರ. ಆ ಅನ್ನದ ಅಡಿಯೊಳಗೆ ಬೆಂಕಿ ನಿಚ್ಚಗದ ಆ ಭತ್ತ ಅಕ್ಕಿಯಾಗಿ ಅನ್ನವಾಗ್ತದ ಬೆಂಕಿ ಜೊತೆ ಕುದ್ದಾಗ್ರಿ. ಹಂಗ ನಮ್ಮ ಬದುಕು ಶರಣನ ಜೀವನದೊಳಗ ಸತ್ಕಾರದೊಳಗೆ ನಮ್ಮ ಬದುಕು ಇಂಥ ಮಹಾತ್ಮರ ನುಡಿಯೊಳಗೆ ಕೂತು ಆ ಬದುಕಿನ ಅನ್ನದ ನುಡಿಗಳನ್ನು ಯಾರು ಪ್ರಸಾದವನ್ನ ಸ್ವೀಕಾರ ಮಾಡ್ತಾರ ಅವ್ರ ಬದುಕು ಹಣ್ಣು ಆಗ್ತದ, ಅವ್ರ ಬದುಕು ಬಂಗಾರ ಆಗ್ತದ. ಇಲ್ಲ ಅಂದ್ರೆ ಅಕ್ಕಿ ಹಾಕ್ತೀರ. ಅದಿಲ್ಲ ನೋಡ್ರಿ, ಅಕ್ಕಿ ಎಲ್ಲಿ ಹೋಗಿತಾರೆ ಮದುವೆಯಾಗ ಹೋಗೋದು ಕಾಲ ತುಳಿದು ಬಿಡ್ತಾರೆ. ಆದ್ರೆ ಅನ್ನ ತುಳಿತಾರೇನ್ರಿ? ಯಾಕಂದ್ರೆ ಸಂಸ್ಕಾರಗೊಂಡ ತುಳಿದ್ರೆ ಪಾಪತ್ತದ ಅಂತ. ಈ ಜನದವಾಗ ಅನ್ನ ಕಂಡು ಮುಂದಿನ ಜನ ಹುಳ ಆಗ್ತಾವ ತಿನ್ನಾಕತ್ತ ತುಳಿದ್ರ. ಅನ್ನ ಪರಬ್ರಹ್ಮ, ಅನ್ನಪೂರ್ಣೇಶ್ವರಿ ಅವಳು ಹೊಟ್ಟೆಯನ್ನು ತನ್ನಗಿಡ್ತಾಳ. ಹಂಗ ಮಹಾತ್ಮ ಅಂಬಾ ಮಹೇಶ್ವರಿಯ ಆ ತಾಯಿಯ ಪುಣ್ಯಕ್ಷೇತ್ರದೊಳಗ ಸಂಸ್ಕಾರ ಬರಲಿ. ಆ ಭತ್ತ ಅಕ್ಕಿಯಾಗಿ ಬೆಂಕಿಯೊಳಗೆ ಗಡಿಯೊಳಗೆ ಅನ್ನ ಆಗಲಿ. ಹಂಗ ಇದು ಗಡಿಗಿದಲ್ಲ, ಇದು ಖಾಲಿ ಗಡಿಗೆ ಆಗಬಾರ್ದು, ಜ್ಞಾನದ ತುಂಬಿದ ಗಡಿಗೆ ಆಗ್ಬೇಕಂತ ಇದು ಕುಂಬಾರ ಗುರು ಎಂಬ ಕುಂಬಾರ ಏನು ಮಾಡಕತ್ತಾನಾಗ ನಿಮ್ಮ ಸಂಸ್ಕಾರದ ಗಡಿಗೆ ವ್ಯಾಪಾರ ಮಾಡಕತ್ತಾನ. ಕುಂಬಾರಕ್ಕೆ ಗಡಿಗೆ ವ್ಯಾಪಾರ ಹಂಗ ಹೋಗಲ್ಲ. ಅದಕ್ಕೆ ಬಣ್ಣ ಸುಣ್ಣ ಹಚ್ತಾಳ, ಅಲಂಕಾರ ಮಾಡ್ತಾಳೆ, ಡಿಸೈನ್ ಮಾಡ್ತಾಳೆ, ಅದಕ್ಕೆ ಟನ್ ಬಾರಿಸಿ ತೋರಿಸ್ತಾರ, ತೂತದನಂತ ಚೆಕ್ ಮಾಡ್ತಾರ. ಹಂಗೆ ಬಣ್ಣ ಸುಣ್ಣ ಹಚ್ಚಿ ಮ್ಯಾಲಿನ ಪರಮಾತ್ಮ ಗಡಿಗೆ ವ್ಯಾಪಾರ ಮಾಡಾಕತ್ತೇನೆ. ಸೋರಿದ್ರು ಹೊಡೆದ್ರೆ ನಿಮ್ಮನ್ನ ಯಾರು ಮಾತಾಡ್ಸಂಗಿಲ್ರಿ, ಅದ ಮೂಲಿಗೆ ಒಗದು ಬಿಡೋದನ್ನು. ಹೌದಿಲ್ಲ? ತೂತು ಅಡಿಕೆ ಮಡಿಕೆ ಯಾರು ತೋತಾರ? ಯಾವ್ರ ಚಂದದ್ದು ತೋತಾರ, ನನಗತ್ತೆ ಗುಂಡಕ್ಕೆ ಚಂದದ್ದು. ಹೌದಿಲ್ಲ? ಹಂಗೆ ನಿಮ್ಮ ಬದುಕು ಚಂದ ಇರ್ಲತ್ತ ನಾ ಕಾಯ್ಬೇಕಿ ನುಚ್ಚುಪ್ಯಾಲಿಗೈತೆ. ನೀವು ನೋಡಿದ್ರೆ ಒಬ್ರು ಜಯಕಾರನ್ ಮಾಡ್ರಿ, ನೀವೆಟ್ಟು ಬೇರೆಕಿರ್ಬೇಕು ತಡಿಬಿಡಿ ಮಂದಿ. ಹೌದಿಲ್ರಿ? ನಾಳಿಂದ ಜಯಕಾರ ಹಾಕ್ರಿ. ಹಂಗ ಆ ಚಿನ್ನ ಕಬ್ಬಿನಾಗಿತ್ತು. ಆ ಚಿನ್ನದೊಳಗೆ ಕಬ್ಬಿನಿತ್ತು, ಬೆಳ್ಳಿತ್ತು, ತಾಮ್ರಿತ್ತು, ಕಬ್ಬಿನಿತ್ತು, ಮಣ್ಣಿತ್ತು, ಕಲ್ಲಿತ್ತು. ಅದಕ್ಕೆ ಅದಿರು ಅಂತಾರೆ. ಚಿನ್ನದ ಗಟ್ಟಿ ಅದಕ್ಕೆ ಅದಿರು ಅಂತ. ಅದನ್ನ ಹಡ್ಡು ತೆಗಿತೈತ್ರಿ ಮನುಷ್ಯ. ಎಷ್ಟೋ 500 kg ಬಂಗಾರ ಗುಂಡು ಐತಂತಾರೆ, ಅಲಂಕಾರಿಗೆ ಇಟ್ಟಾರಂತ, ಬಂಗಾರ ತೋರ್ಸಾಕ ಹೆಂಗೈತಂತ. ಅದು ಬಂಗಾರ, ಅದನ್ನು ಸೋಸಿ ತೆಗದಾರ. ಹಂಗ ನಿಮ್ಮ ತಲೆಯೊಳಗೆ ಏನೈತಂದ್ರೆ ಕೆಬ್ಬನ ಐತಿ, ಬೆಳ್ಳಿ ಐತಿ, ಬಂಗಾರ ಐತಿ, ಕಡಿ ಐತಿ, ಮಣ್ಣು ಐತಿ, ಉಸುಕೈತಿ. ಅದನ್ನು ಸೋಸಿ ಕುದಿಸಿ ಬಂಗಾರ ಅಕ್ಕ ಸಾಲಿ ಒಳಗೆ ಹೆಂಗೆ ಶುದ್ಧ ಬಂಗಾರ ತೆಗಿತಾನಲ್ಲ, ಅದನ್ನ ಆಭರಣ ಮಾಡ್ತಾನಲ್ಲ, ಹಂಗ ಈ ಕಾವಿ ಎಂಬ ಅಕ್ಕ ಸಾಲಿ ಎಂಬ ಬೆಂಕಿ ಎಂಬ ತ್ಯಾಗದ ಸಂಕೇತವನ್ನ, ಆ ಜ್ಞಾನದ ನುಡಿಗಳನ್ನ ನಿಮ್ಮ ತಲೆಯೊಳಗೆ ಏನ್ ಮಾಡ್ತೇನೆ ಅಂದ್ರೆ ಅಕ್ಷರ ಎಂಬ
ಖಡ್ಗದಿಂದ ಬೆಂಕಿಯ ನಾಳದಿಂದ ಅದನ್ನು ಉರಿದು ಸುಟ್ಟು ಅದು ಹೊಲಸು ತೆಗೆದು ನಿಮ್ಮ ಬಂಗಾರದ ಆಭರಣ ಮಾಡಕ್ಕೆ ನಿಮ್ಮ ಊರಿಗೆ ಬಂದನ್ನ ನಿಮ್ಮ ಮುತ್ತು ರತ್ನಗಳು ಮಾಡಕ್ಕೆ ಕೊಯ್ಯ ಮೈ ತುಂಬ ಹಾಕೊಂಡು ಏನವ ಬಂಗಾರ ಏಟ 1 ಲಕ್ಷ ಆಗೈತ್ರಿ. ಎಷ್ಟಾಗೈತ್ರಿ? 1 ಲಕ್ಷ ಆಗೈತಿ. ಹೌದಿಲ್ಲ? ಈಗ ಹೆಣ್ಣು ಕೊಡೋದು ತಗೋದು ವಜ್ಜೆಗೈತ್ರಿ. ಕುಂಕುಮ ಹಚ್ಚಿ ಕೊಳ್ಸೋದು ವಜ್ಜೆಗೈತಿ. ಹೆಣ್ಣು ಸಿಗೋಲ್ಲ, ಬಾಯಿ ತಗೊಂಡು ಕೂತ ಈಗ ಅವ್ಕೆ ಹೆಣ್ಣು ಕೊಡೋದು ವಜ್ಜೆಗೈತಾವ. ಏನು ಬಂಗಾರ ಅಂತೂ ತುಟ್ಟಾಗೈತಿ. ಬಂಗಾರ ತುಟ್ಟಾಗಿ ಹೆಣ್ಣು ತುಟ್ಟಾಗ ಇವು ಊರು ಅಡ್ಯಾಡ್ತಾವ. ದುರ್ಗಮ್ ಪಾನ್ ಆಗೈತೆ. ಹೆಣ್ಣು ಸಿಗೋಲ್ಲ. ಅದಕ್ಕೆ ಸಂಸ್ಕಾರ ಬೇಕು. ಹೆಣ್ಣಿಗೆ ಸಿಗ್ಬೇಕಾದ್ರೆ ಸಂಸ್ಕಾರ ಬೇಕ್ರಿ. ಅವಾಗ ನಮ್ಮ ಹುಯ್ಯು ತೊಡದು ಅವ್ನು ಅಲ್ಲೊಂದಿಲ್ಲೊಂದು ಬಿಟ್ಬಿಟ್ಟಾಳ. ಈಗ 20 ವರ್ಷದ ಪಾನಾಗ ಈ ಕನ್ನೆ ಕೇಳಿದ್ರೆ ಎಲ್ಲಿ ಕೊಡ್ಬೇಕು? 20 ವರ್ಷದಿಂದ ಸಾಲಿ ಕಲಿಸಿದ್ಲಂದ, ನೌಕರಿ ಹೆಚ್ಚಿದ್ಲಂದ್ರ, ಸಂಸ್ಕಾರ ಕೊಟ್ಟಿದ್ಲಂದ ಕನ್ನೆ ನಾ ಕೊಡ್ತೀನಿ ನೀ ಕೊಡ್ತೀನಿ ಅಂತಿದ್ರು. ಅವು ಸ್ಟಾರ್ ತಿಂದು ಗುಟ್ಕಾ ತಿಂದು ಡ್ರಿಂಕ್ ಮಾಡಿ ಊರು ತುಂಬ ಕ್ವಾನ್ ಅಡ್ಡಾಡ್ದಂಗೆ ಅಡ್ಡಾಡಿದ್ರೆ ಹೆಣ್ಣು ಕೊಡ್ತಾರೇನ್ರಿ? ಹೌದಿಲ್ರಿ? ಚಟ ಮಾಡಿದ್ರೆ ಗೊಟ್ಟಕ್ಕನೆ ಹೇಳ್ತೀವಿ, ಚಟ ಇರ್ತೈತಿ. ಅದಕ್ಕೆ ಮಾಡಕ್ಕೆ ಕೊಟ್ಟಿಲ್ಲ. ಈ ವೇದಿಕೆ ಎದಕ್ಕೆ ಕೊಟ್ಟಾರಂದ್ರೆ ಚಟ ಬಿಡಿಸಾಕ, ನಮ್ಮ ಬದುಕಿನ ಮಟ್ಟವನ್ನು ತಿಳಿಸಾಕ. ಹೌದಿಲ್ಲ? ಬದುಕು ಸುಂದರ ಆಗ್ಬೇಕಂತ ಈ ವೇದಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಆ ವೇದಿಕೆ ನಮ್ಮ ಬದುಕು ಚಿನ್ನ ಆಗಬೇಕು, ನಮ್ಮ ಬದುಕು ಗಡಿಗೆ ಆಗಬೇಕು, ನಮ್ಮ ಬದುಕು ಭಸ್ಮವಾಗಬೇಕು, ನಮ್ಮ ಬದುಕು ಆ ಬಡಿಗಾರ ಕೈಯಾಗ ಕಟ್ಟಿಗೆ ಏನಾಗ್ತದ? ದೇವಿ ಆಗ್ತದ, ತೊಲಬಾಕಲಾಗ್ತದ, ಕಿಡಿಕೆ ಆಗ್ತದ. ನಿಮ್ಮೂರಾಗ ಅಂಬಾ ಮಹೇಶ್ವರಿ ದೇವಿ ಆಗ್ತಾಳ. ಹೌದಿಲ್ಲ? ಬಾಕಲಾಗ್ತದ, ಕಿಡಿಕೆ ಆಗ್ತದೆ, ತೊಲಬಾಕ್ ಆಗ್ತದೆ, ಪರಿಶ್ ಆಗ್ತದೆ, ಕುಂದೂರು ಮಣಿ ಆಗ್ತದೆ, ದೇವಿನ ಆಗ್ತಾಳ. ಒಂದು ಶಿಲೆ ಗುಡ್ಡದಾಗ ಕಲ್ಲಾಗಿ ಬಿದ್ದತ್, ಅದಕ್ಕೆ ಎತ್ತಿ ಮೂರ್ತಿ ಮಾಡಿದ್ರೆ ದೇವಿ ಆಗ್ತಾಳ. ಮೆಟಗಾಟಿ ಕಲ್ಲು ಆಗ್ತದೆ, ಗೋಪುರ ಆಗ್ಯದ, ಕಳಸ ಆಗೈತಿ. ಅದು ಒಂದು ಕಲ್ಲ. ಸಂಸ್ಕಾರ ಶಿಲ್ಪಕಲೆಯ ಶಿಖರ. ಅವರು ಒಡ್ರಿಗೆ ಶಿಖರ ಪರಿಶ್ ಆಗ್ತಾವ. ಹೌದಿಲ್ರಿ? ಹಂಗೆ ಗುರು ಎಂಬ ವಾಡ್ಯದ್ದಂಗೆ, ಗುರು ಅಂದ್ರೆ ಕುಂಬಾರ ಇದ್ದಂಗೆ, ಗುರು ಅಂದ್ರೆ ಅಕ್ಸಾಲಿಗಿದ್ದಂಗೆ, ಗುರು ಅಂದ್ರೆ ಬದುಕನ್ನು ಹಸರು ಮಾಡೋದು. ನಮ್ಗೆ ಬದುಕಿನೊಳಗೆ ನಮ್ಗೆ ವಯಸ್ಸಾತಂದು ಹೆಣ್ಣು ಕೊಡ್ತಾರೆ. ಹೌದಿಲ್ರಿ? ಕೊಡ್ತಾರಿಲ್ರಿ? ಸಣ್ಣವ್ರದ ಬಾಲ್ಯದ ಹಣ್ಣು ಕೊಡ್ತಾರೆ, ವಯಸ್ಸು ಬಂದ ಹೆಣ್ಣು ಕೊಡ್ತಾರೆ, ಎಲ್ಲ ಮುಗಿದ ಮೇಲೆ ಮಣ್ಣು ಕೊಡ್ತಾರಿಲ್ರಿ? ಮುಗಿತಿದ್ರೆ ಹನಿ ಬಾರ ಅಂತ ಹೇಳಿ ಅದು ಹಿಂಗೆ ಹೋಗ್ತಿರ್ತೈತೆ ತೇಲಾಡ್ಕೊತ. ಅದು ಹೊಂಟೆಪ್ಪ ಎಲ್ಲಿ ಹೊಂಟೆಪ್ಪ ಕುನಿಗೆ ಹೊಂಟೆಪ್ಪ ನಾದ ಶಬ್ದ ಅದೇ ಹೇಳ್ತತ್ತ. ಹೊಂಟೆಪ್ಪ ಕುನಿಗೆ ಹೊಂಟೆಪ್ಪ ಶಬ್ದ ಕೇಳ್ರಿ ನಾವು ಅದೇ ನುಡಿತತ್ತ. ಹೊಂಟೆಪ್ಪ ಕುನಿಗೆ ಹೊಂಟೆಪ್ಪ ಏನು ಗಳಿಸಿದೆಯಪ್ಪ, ಏನು ಸುಡುಗಾಡಿಲ್ಲಪ್ಪ. ಹೌದೇನು? ಹುಚ್ಚಪ್ಯಾರಿಗೆ ಅಡ್ಡಾಡಿದೆಪ್ಪ, ಬದುಕಿನ ಅರ್ಥ ತಿಳಿದೇ ಇಲ್ಲಪ್ಪ ನೀ. ಹಂಗೆ ಹುಚ್ಚಪ್ಯಾರಿಗೆ ಹಿಂಗೆ ಗೊತ್ತು ಹೊಂಟ್ಬಿಡೋದು. ದೊಡ್ಡ ಹೂವಿನಾರ ಹಾಕೊಂಡು ಮುಕ್ಕಳಾಗಡೆ ಇದು ಮುನ್ಯಾಗಡೆ ಹಳ್ಳಿ ಇಟ್ಕೊಂಡು ಹಿಂಗೆ ಹೊಂಟ್ಬಿಡೋದು. ಅದು ಬದುಕತ್ತಾರ. ನಮ್ಮ ಹುಟ್ಟಿ ಮೇಲೆ ಸಂಸ್ಕಾರ ಇರ್ಬೇಕು. ನಾವೇನು ಮಾಡಿವಿ? ಭಸ್ಮ ಅಂದ್ರೇನು, ಲಿಂಗ ಅಂದ್ರೇನು, ಆಚಾರ ಅಂದ್ರೇನು, ವಿಚಾರ ಅಂದ್ರೇನು, ಧರ್ಮ ಅಂದ್ರೇನು, ತತ್ವದೆಂದು ನಮ್ಮ ಭಾರತದಳು ಅಕ್ಕ ಮಹಾದೇವಂತವರು ಕರ್ನಾಟಕದಳು ಶಿವಮೊಗ್ಗದಳು ಹುಟ್ಟಿ ನಮ್ಮ ಶ್ರೀಶೈಲಗಳು ನಡ್ಕೋತ ಹೋದ್ರು. ಈಗ ಅದ್ರ ಜನರು ಹೊಂಟಾರ. ದೇವ್ರದಾನ ಇಲ್ರಿ? ದೇವ್ರ ಇದಕ್ಕೆ ಹೊಂಟಾರ ಇಲ್ಲರಿ? ಕಾಡ್ನಾಗ ಹೋಗಿ ಬಂದ್ರಿಲ್ಲ ಮಾಡಿ ಬಿಸಲ ಯಾಕೆ ಹೋಗಿ ಬಂದ್ರಿ? ಬೇಡಿದ್ದನ್ನು ಕೊಡಾಕತ್ತಾನ. ಶಿವಾದಾನ ಇಲ್ರಿ? ಏನು ಮೊಬೈಲ್ ಬಂದಾವ್ರಿ, ಏನು ಮ್ಯೂಸಿಕ್ ಬಂದಾವು, ಏನು ಕರೆಂಟ್ ಬಂದಾವು, ಏನು ತಂತ್ರಜ್ಞಾನ ಬಂದಿರ್ಬೋದು, ಯಂತ್ರಗಳು ಬಂದರು. ಆದ್ರೆ ನಮ್ಮ ದೇಶದೊಳಗೆ ಮಹಾತ್ಮ ಕೊಟ್ಟದಕ್ಕೆ ಮಂತ್ರ, ತಂತ್ರ, ವಿಭೂತಿ, ಭಸ್ಮ, ನೀರು, ಗುಡಿ, ಗುಂಡಾರ ಇದಕ್ಕೋಸ್ಕರ ನಮ್ಮ ಮೂರ ಪ್ರವಚನ ನಡ್ಯಾಕತ್ತಾವ. ಇನ್ನೂ ಕೂಡ ಧರ್ಮ ಅದ. ಹೌದಿಲ್ರಿ? ಯಂತ್ರ ಬಹುದು, ತಂತ್ರ ಬಹುದು. ದೇವ್ರಕ್ಕಿಂತ ದೊಡ್ಡವಾಗ್ತಾನನ್ರಿ ಮನುಷ್ಯ. ಹೌದಿಲ್ರಿ? ದೇವ್ರಿಗಿಂತ ದೊಡ್ಡವ ಮನುಷ್ಯ. ಮೀನಿನಂತೆ ಈಜಬಲ್ಲನು, ಹಕ್ಕಿಯಂತೆ ಹಾರಬಲ್ಲನು. ಮೀನಿನಂತೆ ಈಜುವುದನ್ನು ಕಲಿತನು, ಹಕ್ಕಿಯಂತೆ ಹಾರಂತ ಕತ್ತ. ಆದ್ರೆ ಮನುಷ್ಯನಂತೆ ಬದುಕಾಕ ಆಗವಲ್ಲಂತ. ಯಾಕೆ ಆಗವಲ್ಲ ಅಂದ್ರೆ ಅವ್ರ ಊರಾಗ ಪ್ರವಚನ ಹಚ್ಚಿರಂಗಿಲ್ಲ. ಆ ಊರಾಗ ಶರಣರಂದ್ರೆ ಗೊತ್ತಿಲ್ಲ. ನಮ್ಮ ದೇಶದೊಳಗ ಉಟ್ಟ ಅರ್ಮಿಯನ್ನ ಚೆಲ್ಲಿ ದಿಗಂಬರಾಗಿ ಭಾರತ ದೇಶದೆಂಬ ಶ್ವೇತಾಂಬ ದಿಗಂಬರ ಧರ್ಮದೊಳಗೆ ನೋಡಿದೀವಿ. ಬೌದ್ಧ ಧರ್ಮವನ್ನು ನೋಡಿದೀವಿ. ಹೆಣ್ಣು ಮಣ್ಣು ಹೊನ್ನು ಬಿಟ್ಟು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದ್ದೆ ನೋಡಿದೀವಿ. ಆ ಸಂಸಾರಗಳು ಸದ್ಗತಿಯನ್ನು ಕೊಟ್ಟು ಶರಣ ಸಂಸ್ಕೃತಿ ವಚನಗಳನ್ನು ಓದಿ ಶರಣತ್ವ ಸ್ವೀಕಾರ ಮಾಡಿದ್ದನ್ನು ನೋಡಿದ್ದೀವಿ. ನಂದಲ್ಲ ಎಂಬ ಭಾವದಿಂದ ದಾಸೋನ ಅರ್ಪಿಸಿದ ಶರಣ ಬಸವ ಶಿವಯೋಗಿಗಳನ್ನು ನೋಡಿದ್ವಿ. ಗುಲ್ಬರ್ಗ ನಾಡೊಳಗೆ ಶರಣ ಬಸವೇಶ್ವರರು ಒಬ್ಬ ಗೌಡ ಬಂದ ತನ್ನ ಮನೆಯನ್ನು ತೊಲಿ ಕೊಡ್ತಾನೆ, ದಾಸೋಕ ಕಮ್ಮದ ಅಂತ ನೆರಳು ನಾಡು ಶರಣ ಬೀಡು ಲಿಂಬೆ ನಾಡು ಸ್ವಾಗತ ನೋಡಿದೆ ನಾನು.
ಭತ್ತದ ನಾಡು ಸ್ವಾಗತ ನೋಡಿದ್ದೀನಿ. ಆದರೆ ಶಾಪುರ್ ನಗರಗಳು ಯಾದಗಿರಿ ಜಿಲ್ಲೆಯೊಳಗ ಶಾರಣ ನಾಡು ಸ್ವಾಗತ ಅಂತ ಬರ್ತದ. ಮಹಾತ್ಮರಿಗೆ ಸ್ವಾಗತ ಅಂತದಂದ್ರ ಇಲ್ಲಿ ಶರಣರದಾರ, ಮಹಾತ್ಮರಿಗೆ ಬೆಲೆ ಅದ. ಅದಕ್ಕೆ ಈ ದೇಶದೊಳಗೆ ನಾವು ಹುಟ್ಟಿವಿ ಅಂದಮೇಲೆ ಭಸ್ಮ ಹಚ್ಚುವನು, ಸತ್ ಮೇಲೆ ಹಚ್ಚುದಲ್ಲಪ್ಪ, ಎದ್ದಾಗ ಹಚ್ಚಬೇಕು. ಸದ್ದಾಗ ಹಚ್ಚಿರ್ತಿರಲಿ, ಬಡದಂಗೆ ಹಸಿಯರಿ ಮೇಲೆ ಅವಾಗ ಹಚ್ಚಿ ಏನು ಉಪಯೋಗ? ಸತ್ತ ಹೋಗಿರ್ತದ. ಅದಕ್ಕೆ ಹೆನಗೆ ಶೃಂಗಾರ ಮಾಡಿದೆ ಏನು ಎಟ್ಟು ಹತ್ರ ಏನು ಉಪಯೋಗ? ಅದು ಕೇಳ್ತತ. ಇದ್ದಾಗ ಪ್ರವಚನ ಕೇಳ್ರಿ. ಅದಕ್ಕೆ ಬಸವಣ್ಣ ಬರೀತಾನೆ, ಎಷ್ಟು ಸುಂದರವಾಗಿ ಬರೀತಾನೆ ಅಂತಂದ್ರೆ, ವಚನದಲ್ಲಿ ನಾಮಾಮೃತ ತುಂಬಿ. ವಚನ ಅಂದ್ರೆ ಮಾತು. ನಾಮಾಮೃತ ಸ್ಮರಣೆ ಮಾಡಕ್ಕೆ ಈ ಊರಾಗ 5ನೇ ತಾರೀಕು 4ನೇ ತಿಂಗಳು ಏಪ್ರಿಲ್ನೇ ತಿಂಗಳು ಹಚ್ಚಾರ. ಎದಕ್ಕೆ ಹಚ್ಚಾರ ಅಂದ್ರೆ ವಚನದಲ್ಲಿ ನಾಮಾಮೃತ. ವಚನ ಅಂದ್ರೆ ಮಾತು, ನಾಮಾಮೃತ. ಶಿವಸ್ಮರಣೆಯನ್ನು ಮಾಡಿದ್ವಿ, ಅಕ್ಕಮಾದೇವಿ ನೆನೆಸಿದ್ವಿ, ಅಂಬಾ ಮಹೇಶ್ವರಿನ ಸ್ಮರಣೆ ಮಾಡಿದ್ವಿ, ಶರಣನ ಸ್ಮರಣೆ ಮಾಡಿದ್ವಿ. ಕಲಬುರ್ಗಿ ಶರಣಂದು ಹೇಳಿನಿ ಹೆಂಗೆ ಮಾಡಿದ್ರು, ದಾಸೋಹನ ಮಾಡಿದ್ರು ಅಂತ ಹೇಳಿದ್ರು. ನಮಗೆ ಇರಲಿ ಕಲ್ಲು, ನಮಗೆ ಇರಲಿ. ಬಾಜು ಮನೆ ಅಂತ ಕಲ್ಲಿತ್ತಂದು ರಾತ್ರಿ ಎದ್ದರೆ ನಮ್ಮ ಮನೆಗೆ ಇಟ್ಕೋತೀವಿ. ಕಟ್ಟಿಗಿತ್ತ ನಮಗೆ ಇರ್ಲೈತಿ ತೊಲಿ, ಹೌದಿಲ್ಲ? ಹೊಲ ಸರಿಸ್ತೀವಿ ಹೋದಾಗ, ಹಗಲಿಗೆ ಹೋದಾಗ ದುಡಿತಂದ ಒಟ್ಟು ಸರ್ಸ್ಕೋತ ಆಗ. ಈಗ ಇನ್ನೊಂದು ಹೊಲ ಬರ್ತತ್ತ, ಕಸ ಕಟ್ಟಿ ಜಗಳ ಬಂದ ಹಿರಿಯರ್ ಏನಂದ್ರೆ ಕಸ ಐತಪ್ಪ, ಕಂಟಿತ್ತು ಅಂತ ಹೊಲನ ತಗೊಂಡಿರ್ತಿ, ಕಂಟಿತ್ತೈತಿ. ಕಸ ಪುಡ್ಯಾರ ಕಸ ಇತ್ತು, ಬದಿ ಹುಲ್ಲಿತ್ತು, ಅದಕ್ಕೆ ಜಕ್ಕೊಂದನು ಸ್ವಚ್ಛ ಮಾಡಿ ನಾಳೆ ನಾಯನ್ ಅಂತೀರಿ. ಒಟ್ಟು ಹೆಚ್ಚಿಗಾಗಲಿ ಅಂತೀವಿ. ಹೊಲ ಹೆಚ್ಚಾಗಲಿ, ಕಲ್ಲು ಹೆಚ್ಚಾಗಲಿ, ಮಣ್ಣು ಹೆಚ್ಚಾಗಲಿ. ಕಲ್ಲು ಮಣ್ಣಿಗಾಗಿ, ಹೆಣ್ಣಿಗಾಗಿ, ಬಂಗಾರಕ್ಕಾಗಿ ಹೊಡೆದವರು ಶರಣರಾಗಿಲ್ಲ. ಈ ಕಲ್ಲು ಮಣ್ಣು ಕಿತ್ತ ಮಹಾತ್ಮರ ಜೀವನ ದರ್ಶನವನ್ನು ಕೇಳಬೇಕಂತ ತಡಬಿಡಿಯೊಳ ಪುರಾಣ ಹೆಚ್ಚಲ್ಲ, ಇವ್ರು ನಿಜವಾದ ಶರಣರು. ಅದಕ್ಕೆ ಹೀಗಾಗಿ ಈ ಊರೊಳಗೆ ನಾವು ಬಂಗಾರ ಆಗಬೇಕು, ನಮ್ಮ ಬದುಕು ಹಸನಾಗಬೇಕು, ಭಸ್ಮ ಆಗಬೇಕು, ಚಿನ್ನ ಆಗಬೇಕು, ಕಲ್ಲು ಶಿಲೆ ಆಗ್ಬೇಕಂತೇಳಿ ನಾವೆಲ್ಲರೂ ಕೂಡಿ ಊರಾಗ ಪುರಾಣ ಹಚ್ಚಿನಿ.